we see the fundamental concepts of managerial economics. Fundamental concept of managerial economics. So already we see the point number 1, the opportunity cost theory, opportunity cost principle and incremental principle. And point number 3, the principle of time perspective. The principle of time perspective. ಅದು ಸಮಯ ದೃಷ್ಟಿಯ ತತ್ವ ಅನ್ನೋ ಒಂದು ಅಂಶವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾವುದು the principle of time perspective. See, the principle of time perspective deals with short-term and long-run decision making in the field of price determination. The principle of time perspective deals with short-term and long-run decision making in the field of price determination. ಅಂದ್ರೆ ಈ ಸಮಯ ದೃಷ್ಟಿಯ ತತ್ವ ಅನ್ನುವಂಥದ್ದು ಯಾವುದನ್ನು ಡೀಲ್ಸ್ ಮಾಡುವಂಥದ್ದು ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಅಲ್ಲಿ ಡಿಸಿಷನ್ ಅನ್ನು ಮೇಕಿಂಗ್ ಮಾಡಲಿಕ್ಕೆ. ಸೊ ಆಬ್ವಿಯಸ್ಲಿ ಯಾವುದು ಪ್ರೈಸ್ ಡೆಟರ್ಮಿನೇಷನ್ ಮಾಡುವಂಥ ಈ ಬೆಲೆಯನ್ನು ನಿರ್ಧರಿಸುವಲ್ಲಿ ಇದರ ಪಾತ್ರ ಪ್ರಮುಖವಾಗಿದ್ದಿರುವಂಥದ್ದು ಯಾವುದು ಸಮಯ ದೃಷ್ಟಿಯ ತತ್ವ ಅನ್ನುವಂಥದ್ದು ಯಾವುದು ದ ಪ್ರಿನ್ಸಿಪಲ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್. ಅಂದರೆ ಸಮಯ ದೃಷ್ಟಿಯ ತತ್ವ ಅಂತಂದರೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ, ಎಸ್ಪೆಷಲಿ ಪ್ರೈಸ್ ಡೆಟರ್ಮನ್ನ ಮಾಡಲಿಕ್ಕೆ ಆಧಾರ ಸ್ತಂಭವಾಗಿ ಇವತ್ತು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಲ್ಲಿ ಇದೊಂದು ಫಂಡಮೆಂಟಲ್ ಕಾನ್ಸೆಪ್ಟ್ ಆಗಿ ನಿಂತಿರುವಂಥದ್ದು ಯಾವುದು ದಿ ಟೈಮ್ ಪರ್ಸ್ಪೆಕ್ಟಿವ್, ಟೈಮ್ ಪ್ರಿನ್ಸಿಪಲ್ ಆಫ್ ಪರ್ಸ್ಪೆಕ್ಟಿವ್. ಸೊ ದ ಪ್ರಿನ್ಸಿಪಲ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್ ಡೀಲ್ಸ್ ವಿತ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಡಿಸಿಷನ್ ಮೇಕಿಂಗ್ ಇನ್ ದ ಫೀಲ್ಡ್ ಆಫ್ ಪ್ರೈಸ್ ಡೆಟರ್ಮಿನೇಷನ್. ಬೆಲೆಯನ್ನು ನಿರ್ಧರಿಸುವಲ್ಲಿ ಯಾವುದರಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಇದು ಬೆಲೆಯನ್ನು ನಿರ್ಧರಿಸುವಲ್ಲಿ ಆಧಾರ ಸ್ತಂಭವಾಗಿ ಕೆಲಸ ಮಾಡುತ್ತದೆ. ಯಾವುದು ದಿ ಪ್ರಿನ್ಸಿಪಲ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್ ಅನ್ನುವಂಥದ್ದು. ಸೊ ಸಿ ನೆಕ್ಸ್ಟ್ ಡಾಕ್ಟರ್ ಮಾರ್ಷಲ್ he considered 4 types of time periods. He considered of 4 types of time periods. See, number 1 market period, and number 2 short period, number 3 very short period, and number 4 long period. Dr. Marshall has considered 4 types of time principles or time periods. So number 1 market period, and number 2 short period, and number 3 very short period, and number 4 long period. See the point number 1 market period. What do you mean by market period? What deals with market period? Market period ಅಂತಂದ್ರೆ ಏನು? ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಮಾರುಕಟ್ಟೆಯ ಅವಧಿ ಅಂತಂದ್ರೆ ಸಾಮಾನ್ಯವಾಗಿ ಫಾರ್ ದ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮಾರುಕಟ್ಟೆಗೆ ಬಂದಿರುವಂಥ ಒಂದು ಸ್ಟಾಕ್ ರೆಫರ್ಸ್ ಅನ್ನ ನಾವು ತಗೊಂಡಾಗ, ಸ್ಟಾಕ್ ಮಟೀರಿಯಲ್ಸ್ ಅನ್ನ ನಾವು ತಗೊಂಡಾಗ ಅಥವಾ ಸ್ಟಾಕ್ ಗೂಡ್ಸ್ ಅನ್ನ ತಗೊಂಡಾಗ ಅವನ್ನ ಸಪ್ಲೈ ಏನು ಮಾಡೋಕ್ಕಾಗಲ್ಲ, ಚೇಂಜಸ್ ಮಾಡೋಕ್ಕಾಗಲ್ಲ. ಫಾರ್ ದ ಎಕ್ಸಾಂಪಲ್ ಯಾವಾಗ ಹೂ ಮಾರುಕಟ್ಟೆಯನ್ನು ತಗೊಳ್ತೀವಿ, ಸಪ್ಲೈ ಆಫ್ ಫ್ಲವರ್ಸ್ ಅನ್ನ ನಾವು ತಗೊಂಡಾಗ ಒಂದು ಬುಟ್ಟಿ ಹೂವನ್ನು ಮಾರುಕಟ್ಟೆಗೆ ತಂದಿಡ್ತಾನೆ. ಅಲ್ಲಿ ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬೆಲೆಯಲ್ಲಿ ಬದಲಾವಣೆ ಮಾಡ್ತಾ ಹೋಗ್ಬೋದು, ಬಿಟ್ಟರೆ ಸಪ್ಲೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ಅವನ ಹತ್ರ ಚೇಂಜಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಎ ಮಾರ್ಕೆಟ್ ಪೀರಿಯಡ್ ಅಂತ ನಾವು ಕರಿತೀವಿ. ಮಾರ್ಕೆಟ್ ಪೀರಿಯಡಲ್ಲಿ ಏನು ಮಾಡ್ಬೋದು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅಥವಾ ಆ್ಯಸ್ ಎ ಫರ್ಮ್ ಅಥವಾ ಒಬ್ಬ ವ್ಯಾಪಾರಿ ಏನು ಮಾಡ್ಬೋದು ಅಂತ ಕೇಳಿದ್ರೆ ಪ್ರೈಸ್ ವಿಲ್ ಬಿ ಏನು ಮಾಡ್ಬೋದು, ಡಿಕ್ರೀಸಸ್ ಆರ್ ಇನ್ಕ್ರೀಸಸ್ ಮಾಡ್ಬೋದು ಅಥವಾ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಬೋದು. ಸೊ ಇಲ್ಲಿ ಸಪ್ಲೈ ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ಪ್ರೊಡಕ್ಷನ್ ಫ್ಯಾಕ್ಟರ್ ಕಡೆ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅವನ ಕಡೆ. ಯಾಕೆ ಉತ್ಪಾದನಾಂಗಗಳ ಕುರಿತಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮಾರ್ಕೆಟ್ ಪೀರಿಯಡಲ್ಲಿ. ಸೊ ಹಾಗಾಗಿ ಡಾಕ್ಟರ್ ಮಾರ್ಷಲ್ ಏನು ಹೇಳ್ತಾರೆ, ಮಾರ್ಕೆಟ್ ಪೀರಿಯಡ್, ಶಾರ್ಟ್ ಪೀರಿಯಡ್, ವೆರಿ ಶಾರ್ಟ್ ಪೀರಿಯಡ್ ಆ್ಯಂಡ್ ಲಾಂಗ್ ಪೀರಿಯಡ್ ಅನ್ನುವಂಥ 4 ಅವಧಿಗಳನ್ನು ಸಮಯದ ತತ್ವದಲ್ಲಿ ವಿಭಾಗಿಸ್ತಾರೆ. ಬಟ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಓನ್ಲಿ 2 periods ವಿಲ್ ಬಿ ಕನ್ಸಿಡರ್ಡ್. ಯಾವುದು ಶಾರ್ಟ್ ಪೀರಿಯಡ್ ಆ್ಯಂಡ್ ಲಾಂಗ್ ಪೀರಿಯಡ್ ಅನ್ನುವಂಥದ್ದು. ಸಿ ಶಾರ್ಟ್ ಪೀರಿಯಡ್ ನಮಗಿದು ಬೇಡ, ಅದು ಮಾರ್ಕೆಟ್ ಪೀರಿಯಡ್ ಅನ್ನುವಂಥದ್ದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಬೇಕಾಗಿರುವಂಥದ್ದು ಶಾರ್ಟ್ ಪೀರಿಯಡ್ ಆ್ಯಂಡ್ ಲಾಂಗ್ ಪೀರಿಯಡ್. ಶಾರ್ಟ್ ಪೀರಿಯಡ್ ಅಂತಂದ್ರೆ ಏನು? ಸಿ ಶಾರ್ಟ್ ಪೀರಿಯಡಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಮಾಡ್ಬೋದು, ಶಾರ್ಟ್ ಪೀರಿಯಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಅಂತ ಕೇಳಿದ್ರೆ, ಒಂದು ಸಪ್ಲೈ ಚೇಂಜ್ ಮಾಡೋಕ್ಕಾಗತ್ತಾ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೊಡಕ್ಷನ್ ಫ್ಯಾಕ್ಟರ್ ಚೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ. ಕೆಲವೊಂದು ಈ ಕೂಲಿ ಕಾರ್ಮಿಕರನ್ನು ಚೇಂಜ್ ಮಾಡ್ಬೋದು. ಕೆಲವೊಂದು ಉತ್ಪಾದನೆಯಲ್ಲಿ ಏನು ಮಾಡ್ಬೋದು, ಸಪ್ಲೈಯಲ್ಲಿ ಸ್ಲೋಲಿ ಏನು ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡುವಂಥ ಸಾಧ್ಯತೆಗಳಿದೆ.
ಆದರೆ ಪ್ರೈಸ್ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಶಾರ್ಟ್ ಪೀರಿಯಡಲ್ಲಿ ಬೆಲೆಯನ್ನು ಏರಿಸ್ಬೋದು ಅಥವಾ ಇಳಿಸುವಂಥ ಸಾಧ್ಯತೆಗಳು ಇದ್ದಿರ್ತವೆ. ಸೊ ಹಾಗಾಗಿ ಮಾರ್ಷಲ್ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಮಾರ್ಷಲ್, ಶಾರ್ಟ್ ಪೀರಿಯಡ್ refers to a period of time during which variable factors can be used in different quantities to meet the changing demand, but fixed factors cannot be changed. ಬೇಡಿಕೆಯನ್ನು ಬದಲಾಯಿಸುವಲ್ಲಿ ಅವನು ಏನು ಮಾಡ್ಬೋದು, ಬೆಲೆಯನ್ನು ಏನು ಮಾಡ್ಬೋದು, ಇಳಿಸ್ಬೋದು ಅಥವಾ ಏರಿಸ್ಬೋದು. ಆದರೆ ಫಿಕ್ಸ್ಡ್ ಏನಂತ ನಾವು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಕ್ಯಾನಾಟ್ ಬಿ ಚೇಂಜ್ಡ್. ಫಿಕ್ಸ್ಡ್ ಫ್ಯಾಕ್ಟರ್ಸ್ ಕ್ಯಾನಾಟ್ ಬಿ ಚೇಂಜ್ಡ್ ಅಂದರೆ ಸ್ಥಿರವಾಗಿರುವಂಥ ಉತ್ಪಾದನಾಂಗಗಳನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಹತ್ರ ಶಾರ್ಟ್ ಪೀರಿಯಡಲ್ಲಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಭೂಮಿಯನ್ನು ತಗೊಳ್ಳಿ ಅಥವಾ ಒಂದು ಕಟ್ಟಡವನ್ನು ಶಾರ್ಟ್ ಪೀರಿಯಡಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಥವಾ ಇಂಡಸ್ಟ್ರಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋಕ್ಕೆ ಈ ಅವಧಿಯಲ್ಲಿ ಸಾಧ್ಯ ಆಗಲ್ಲ. ಯಾವುದರಲ್ಲಿ? ಶಾರ್ಟ್ ಪೀರಿಯಡಲ್ಲಿ ಸಾಧ್ಯ ಆಗಲ್ಲ. ಆ್ಯಂಡ್ ಸಿ ವೆರಿ ಶಾರ್ಟ್ ಪೀರಿಯಡ್, ಅತ್ಯಂತ ಅಲ್ಪಾವಧಿ ಅಂತ ನಾವು ಇದನ್ನು ಕರಿತೀವಿ. ಯಾವುದು? ಮಾರುಕಟ್ಟೆಯ ಅವಧಿ, ಅಲ್ಪಾವಧಿ ಮತ್ತು ಅತ್ಯಂತ ಅಲ್ಪಾವಧಿ. ಅತ್ಯಂತ ಅಲ್ಪಾವಧಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಅತ್ಯಂತ ಅಲ್ಪಾವಧಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಫಿಶ್ ಮಾರ್ಕೆಟ್ ಅನ್ನ ತಗೊಳ್ಳಿ. ಇಟ್ಸ್ ಅ ವೆರಿ ಶಾರ್ಟ್ ಪೀರಿಯಡ್. ಫಿಶ್ ಮಾರ್ಕೆಟ್ ಇದ್ದಿರ್ಬೋದು ಅಥವಾ ಮಿಲ್ಕ್ ಇದ್ದಿರ್ಬೋದು ಅಲ್ವಾ, ಅಥವಾ ವೆಜಿಟೇಬಲ್ಸ್ ಇದ್ದಿರ್ಬೋದು. ಇವುಗಳನ್ನು ನಾವೇನಂತ ಕರಿತೀವಿ, ಇವೆಲ್ಲ ಅತ್ಯಂತ ಅಲ್ಪಾವಧಿಗೆ ಬೆಸ್ಟ್ ಎಕ್ಸಾಂಪಲ್ಸ್ಗಳು. ಏನಾಗುತ್ತೆ ಅಂತ ಕೇಳಿದ್ರೆ, ಫಿಶ್ ಮಾರ್ಕೆಟಲ್ಲಿ ಒಂದೇ ದಿನ ಇದ್ದಿರ್ತದೆ ಅಥವಾ 2 ದಿನ ಇದ್ದಿರ್ಬೋದು ಅಥವಾ 1 ವೀಕ್ ತಗೊಳ್ಳಿ. ಇಟ್ಸ್ ಅ ವೆರಿ ಶಾರ್ಟ್ ಪೀರಿಯಡ್ ಅಂತ ನಾವು ಕರಿತೀವಿ. ಇದು ಫಿಶಬಲ್ ಗೂಡ್ಸ್ ಅಂತ ನಾವು ಇದನ್ನು ಕರಿತೀವಿ. ಬೇಗನೆ ನಶಿಸಿ ಹೋಗುವಂಥ ವಸ್ತುಗಳಾಗಿದ್ದಿರ್ತವೆ, ಅಂದರೆ ಬೇಗನೆ ಹಾಳಾಗುವಂಥ ವಸ್ತುಗಳನ್ನು ನಾವು ವೆರಿ ಶಾರ್ಟ್ ಪೀರಿಯಡಲ್ಲಿ ಕೂರಿಸ್ತೀವಿ. ಸೊ ಹಾಗಾಗಿ ಆ ಪೀರಿಯಡಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಬೆಲೆಯಲ್ಲಿ ವ್ಯತ್ಯಾಸವನ್ನು ಮಾಡಿ ಆದಷ್ಟು ಸೇಲ್ ಮಾಡಬೇಕು. ಯಾರೋ ಆಸ್ ಎ ಸೇಲ್ಸ್ ಮ್ಯಾನ್ ಇದ್ದಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಇದ್ದಿರ್ಬೋದು ಅಥವಾ ಎಂಟರ್ಪ್ರಿನರ್ ಇದ್ದಿರ್ಬೋದು. ಸೊ ಅವನೇನು ಮಾಡಬೇಕು, ಆದಷ್ಟು ಸಾಧ್ಯದ ಮಟ್ಟಿಗೆ ತನ್ನ ವಸ್ತುವನ್ನು ಸೇಲ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ತನ್ನ ಗೂಡ್ಸನ್ನು ಏನು ಮಾಡಬೇಕು, ಸೇಲ್ ಮಾಡೋದು. ಇಲ್ಲ ಅಂತಂದ್ರೆ ಅದೇನಾಗುತ್ತೆ, ಹಾಕಿರುವಂಥ ಬಂಡವಾಳವೂ ಕೂಡ ಬರುತ್ತೆ, ಹಾಳಾಗುವಂಥ ಸಾಧ್ಯತೆಗಳಿದ್ದಿರ್ತವೆ. ನೋಡಿದ್ದೀರಿ ವಾಸ್ತವಿಕತೆ ಇದು ದಿನನಿತ್ಯದ ಪ್ರಪಂಚದಲ್ಲಿ ನಾವು ನೋಡ್ತೀವಿ. ಯಾವುದು? ವೆರಿ ಶಾರ್ಟ್ ಪೀರಿಯಡ್ ಅನ್ನುವಂಥದ್ದು ಮಿಲ್ಕ್ ಇದ್ದಿರ್ಬೋದು ಅಥವಾ ಫಿಶ್ ಇದ್ದಿರ್ಬೋದು, ವೆಜಿಟೇಬಲ್ಸ್ ಇದ್ದಿರ್ಬೋದು. ಈ ಎಲ್ಲ ಅಂಶಗಳು ಈ ಫ್ಯಾಕ್ಟರ್ಸ್ ಅಲ್ಲಿ ಒಳಗೊಳ್ಳುವಂಥದ್ದು. ಯಾವುದು? ವೆರಿ ಶಾರ್ಟ್ ಪೀರಿಯಡ್. ಆ್ಯಂಡ್ ಸಿ ಲಾಂಗ್ ಪೀರಿಯಡ್. ಲಾಂಗ್ ಪೀರಿಯಡ್ ಅನ್ನ ನಾವು ನೋಡಿದಾಗ ಎಲ್ಲ ಅಂಶಗಳನ್ನ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ವಿಲ್ ಬಿ, ಆಲ್ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ವಿಲ್ ಬಿ changing, total adjustment of the supply and demand this period. ಅದು total adjustment of the supply and demand on this period because of it's a long period. ಇದೊಂದು ದೀರ್ಘಾವಧಿ ಅಂತ ನಾವು ಕರಿತೀವಿ. See, managerial economics concerned with short period and long period effects of addition on cost and revenue. Managerial economics concerned with short period and long period effects of decision on cost and revenue. ಇವು ಅಲ್ಪಾವಧಿ ಮತ್ತು ದೀರ್ಘಾವಧಿಗಳನ್ನು ಕನ್ಸಿಡರ್ ಮಾಡಿದಾಗ ಯಾವುದರ ಮೇಲೆ ಪರಿಣಾಮವನ್ನು ಬೀರುವಂಥದ್ದನ್ನು ನಾವು ಅಳಿಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ಕಾಸ್ಟ್ ಆ್ಯಂಡ್ ರೆವೆನ್ಯೂ. ಅಂತಿಮವಾಗಿ ವೆಚ್ಚ ಮತ್ತು ಆದಾಯಗಳ ಪರಿಗಣನೆಗೋಸ್ಕರ ನಾವು ದಿ ಪ್ರಿನ್ಸಿಪಲ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್ ಅನ್ನುವಂಥ ಒಂದು ಅಂಶವನ್ನು ನೋಡ್ತೀವಿ. ಸೊ ಸಿ Dr. Marshall has considered 4 types of time periods. Number 1, market period. Number 2, short period. And number 3, very short period. And number 4, long period. Managerial economics is concerned short period and long period effects on cost and revenue. ಓಕೆ, ಕಾಸ್ಟ್ ಆ್ಯಂಡ್ ರೆವೆನ್ಯೂ. ಅಂತಿಮವಾಗಿ ಆದಾಯ ಮತ್ತು ವೆಚ್ಚಗಳಲ್ಲಾಗುವಂಥ ಬದಲಾವಣೆಗಳನ್ನು ತೋರಿಸಲಿಕ್ಕೆ ನಮಗೆ ಸಮಯ ದೃಷ್ಟಿಯ ತತ್ವ ಅನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಅಂಶ ಆಗಿರ್ತದೆ ಯಾವುದರಲ್ಲಿ, ಮ್ಯಾನೇಜೀರಿಯಲ್ ಎಕನಾಮಿಕ್ಸಲ್ಲಿ. ಸೊ ಇಲ್ಲಿ ನಾವು ಓನ್ಲಿ ಕನ್ಸಿಡರ್ 2 ಪೀರಿಯಡ್ಸ್, ಶಾರ್ಟ್ ಪೀರಿಯಡ್ ಆ್ಯಂಡ್ ಲಾಂಗ್ ಪೀರಿಯಡ್. ಯಾಕೆ ಬೇಕು ಅಂತ ಕೇಳಿದರೆ ಕಾಸ್ಟ್ ಆ್ಯಂಡ್ ರೆವೆನ್ಯೂಗಳಲ್ಲಿ ಆಗುವಂಥ ಚೇಂಜಸ್ಸನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ದಿ ಟೈಮ್ ಪರ್ಸ್ಪೆಕ್ಟಿವ್, ದಿ ಪ್ರಿನ್ಸಿಪಲ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್ ಅನ್ನುವಂಥ ಅಂಶ ನಮಗೆ ಅತಿ ಅವಶ್ಯಕವಾಗಿ ಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.